ಹೇ ಗಾಯ್ಸ್, ಇವತ್ತಿನ ಟಿಪ್ಸಲ್ಲಿ ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಟಿಪ್ಸ್ನ ಹೇಳಿದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ನನಗೆ. ನೀವು ನೋಡ್ತಾ ಇದ್ರ ಶ್ರೇಯಾ ವ್ಲಾಗ್ಸ್. ಕಡಲೆಕಾಳು ನೆನೆಸ್ಬೇಕಿತ್ತು, ನನಗೂ ಹೇಳ್ತಾರೆ ಹ್ಞೂ ಅಂದಿರ್ತೀನಿ, ಆಮೇಲೆ ಮತ್ತೆ ಹೋಗ್ಬಿಟ್ಟಿರ್ತೀನಿ. ಅದಕ್ಕೆ ಇಲ್ಲಿ ಆಲೂಗಡ್ಡೆ ತೆಗೆದು ಒಂದು ಇಟ್ಟಿದ್ದೆ ಶೆಲ್ಫ್ ಮೇಲೆ. ಆಮೇಲೆ ಮಲ್ಕೋಬೇಕಾದ್ರೆ ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಏನಕ್ಕಿದೆ ಅಂದಾಗ ಕಡಲೆಕಾಳು ನೆನೆಸ್ಬೇಕಲ್ಲ ಅಂದ್ಬಿಟ್ಟು ನೆನಪಾಗುತ್ತೆ ಅಂತ ಇಟ್ಟಿದ್ದೆ. ಗೈಸ್, ಆಮೇಲೆ ಬೀಟ್ರೂಟ್ ಆಲೂಗಡ್ಡೆ ಪಲ್ಯ ಮಾಡ್ತಿದ್ದಾರೆ, ಪ್ಲಸ್ ರೊಟ್ಟಿ. ಮೇಲಕ್ಕೆಲ್ಲ ತಗೊಂಡೋಗಿ ಒತ್ಕೊಂಡು ಹೋಗೋ ಅಷ್ಟೆಲ್ಲ ಶಕ್ತಿ ಇಲ್ಲ, ಅಷ್ಟೊಂದು ಭಾರ ಇದೆ. ಅದಕ್ಕೋಸ್ಕರ ರಾಗಿನ ಇಲ್ಲೇ ಒಣಗಾಕಿದ್ದೀವಿ. ಬಿಸಿಲು ಇಲ್ಲೇ ಚೆನ್ನಾಗಿ ಬರುತ್ತೆ, ಹಂಗಾಗಿ ಇಲ್ಲೇ ಒಣಗಾಕಿದ್ದೀವಿ. ಮೇಲಕ್ಕೆಲ್ಲ ಹೊತ್ಕೊಂಡು ಹೋಗ್ಬೇಕು. ಎಷ್ಟು ಮೇಲಿದೆ ಗೊತ್ತಾ? ಮಾಡ್ಬೋದು ರೊಟ್ಟಿನ, ಅಕ್ಕಿ ರೊಟ್ಟಿನ. ಅದು ಹಾಕಿದ್ರೆ ಎಲ್ಲ ಕಡೆನೂ ಆರುತ್ತಾ, ಅದು ಹಿಂಸೆ ಆಗಿಬಿಡುತ್ತೆ. ಈ ಥರ ಆಗ್ಬಿಟ್ಟು ಬೇಗನೂ ತೊಟ್ಬೋದು. ತಿರ್ಸ್ಕೊಂಡು ಪ್ಲಾಸ್ಟಿಕಲ್ಲಿ. ಮತ್ತು ಎಣ್ಣೆ ಇದು ಹಿಟ್ಟೆಲ್ಲ ಆರಲ್ಲ, ಗಲೀಜು. ಎಣ್ಣೆ ಹಾಕಿದ್ದೀವಿ, ಒಂಚೂರು ಫಸ್ಟ್ ಸ್ಟಾರ್ಟಿಂಗ್ ಒಂಚೂರು ಎಣ್ಣೆ ಹಾಕ್ಬಿಟ್ರೆ ಸಾಕು, ಇನ್ನೇನು ಹಾಕೋದು ಬೇಕಾಗಿಲ್ಲ ಎಣ್ಣೆನ. ನಾನು ತಿರ್ಸ್ಕೊಂಡು ಬೇಗ ಇಷ್ಟು ತೆಳೋಗ್ಬೇಕಾದ್ರೂ ಮಾಡ್ಕೊಬೋದು. ಹಿಟ್ಟಾಕು ಮಾಡ್ಬೋದು, ಆದರೆ ಗಲೀಜಾಗಲ್ಲ, ನೀಟಾಗಿರುತ್ತೆ. ಸೊ ಇಲ್ಲೇ ಹೆಂಚು ಕಾಯ್ತಾ ಇದೆ. ಸೊ ರೊಟ್ಟಿ ಅಲ್ಲಿ ರೆಡಿ ಆಯ್ತು. ಇವಾಗ ರೊಟ್ಟಿನ ಬೇಯಿಸೋದೇನೆ. ಈ ಕಡೆ ಪಲ್ಯ ಬೇಯ್ತಾ ಇದೆ, ಈ ಕಡೆ ರೊಟ್ಟಿ. ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅಕ್ಕಿ ರೊಟ್ಟಿ, ಬೀಟ್ರೂಟ್ ಆ್ಯಂಡ್ ಆಲೂಗಡ್ಡೆ ಪಲ್ಯ. ಬೀಟ್ರೂಟ್ ಪಲ್ಯ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕೇಳಿಸ್ತಾ ಗೈಸ್? ಬರೀ ಬೀಟ್ರೂಟ್ ಹಾಕೋ ಬದಲು ಆಲೂಗಡ್ಡೆನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಂತೆ. ತರಕಾರಿ ಇವರು ಆಟೋದಲ್ಲೊಬ್ಬರು ತರ್ತಾರೆ, ಎಷ್ಟು ಫ್ರೆಶ್ ಇರುತ್ತೆ ಗೊತ್ತಾ ಗೈಸ್. ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ, ಯಾವುದು ಬತ್ತೋಗಿರೋದಿಲ್ಲ, ಬಾಡಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊಪ್ಪು ಬಂದಿತ್ತು ಆವಾಗಲೇ, ಅದನ್ನು ತೊಗೊಂಡಿದ್ವಿ. ಕ್ಲೀನ್ ಮಾಡ್ತಾ ಇದ್ದೆ ನಾನು. ಆಮೇಲೆ ತರಕಾರಿನ ತೊಗೊಬಂದ್ರು ನಮ್ಮಮ್ಮ. ಗೈಸ್, ಇಷ್ಟು ತರಕಾರಿ ತರಕಾರಿನ ಎಲ್ಲ ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ತೆಗೆದಿಟ್ಟಿದ್ದಾಯಿತು. ಸೆಗ್ರಿಗೇಟ್ ಮಾಡ್ತಿದ್ರೆ ಫ್ರಿಜ್ಜಿಗೆ ಇಡಬೇಕು. ನಾನು ಸೊಪ್ಪೆಲ್ಲ ಸೋಸಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು. ಗೈಸ್, ಬಾಕ್ಸಿಗೆ ತುಂಬಿಟ್ಕೊಂಡ್ರೆ ಈಸಿ ಆಗುತ್ತೆ. ಸೊ ಅದನ್ನು ನಾನು ಕ್ಲೀನ್ ಮಾಡ್ತೀನಿ ಇವಾಗ. ಗೊತ್ತಿಲ್ಲ ನೋಡಿ ಗೈಸ್, ಆಗ್ಲಕಾಯಿ ನೋಡಿ ಎಷ್ಟು ಪುಟಾಣಿಗೆ ಒಂಥರ ಮುದ್ದಾಗಿದ್ದಾವೆ ಅನ್ನಿಸ್ಬಿಡ್ತು. ಹೆಂಗಿದೆ ನೋಡಿ, ಎಲ್ಲ ಇಷ್ಟಿಷ್ಟೇ ಪುಟಾಣಿ ಇದ್ದಾವೆ. ಇವತ್ತಿನ ಟಿಪ್ಸ್ ಏನಂತ ಅಂದರೆ, ತುಂಬ ಜನ ನೋಡಿದ್ದೀನಿ ಎಲ್ರಿಗೂ ಐಬ್ರೋಸ್ ಅಷ್ಟು ಚೆನ್ನಾಗಿ ಬಂದಿರೋದಿಲ್ಲ. ಸೊ ಏನು ಮಾಡ್ಬೋದು ಅಂತ ಅವರಿಗೆ ತುಂಬ ಯೋಚನೆ ಆಗಿರುತ್ತೆ. ಐಬ್ರೋ ಪೆನ್ಸಿಲ್ನ ಫಿಲ್ ಮಾಡ್ತಾರೆ, ಬಟ್ ನ್ಯಾಚುರಲಾಗಿ ಗ್ರೋ ಆದರೆ ಇನ್ನೂ ಖುಷಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಅಂದರೆ, ಹರಳೆಣ್ಣೆ ಗೊತ್ತಲ್ಲ ಎಲ್ರಿಗೂ, ಕ್ಯಾಸ್ಟರ್ ಆಯಿಲ್. ಸೊ ಆ ಹರಳೆಣ್ಣೆನ ನೀವು ದಿನ ರಾತ್ರಿ ಐಬ್ರೋಸ್ಗೆ ಅಪ್ಲೈ ಮಾಡಿಬಿಟ್ಟು ಮಲಗಬೇಕು, ಓಕೆನಾ? ಅಂದರೆ ತುಂಬ ಫುಲ್ಲು ಇಳಿಯೋ ಥರ ಅಲ್ಲ, ಒಂದು ಸ್ವಲ್ಪ ಮಾತ್ರ ಹಚ್ಬೇಕಷ್ಟೆ. ಮುಖದ ಮೇಲೆಲ್ಲ ಇಳಿಯೋ ಥರ ಎಲ್ಲ ಹಚ್ಕೋಬೇಡಿ, ಸ್ವಲ್ಪ ಹಚ್ಚಬೇಕು. ಆಮೇಲೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದಾಗ ಫೇಸ್ ವಾಶ್ ಮಾಡಿ. ಸೊ ಆದರೆ ಒಂದಿನದಲ್ಲಿ ಯಾವುದು ರಿಸಲ್ಟ್ ಬರಲ್ಲ, ಆಯಿತಾ? ಸೊ ನೀವು ಇದನ್ನು ಅಟ್ಲೀಸ್ಟ್ 1 ಮಂತ್ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಏನು ಮಾಡ್ತೀರಾ, ಒಬ್ಬೊಬ್ಬರು ಒಂದಿನ ಅಪ್ಲೈ ಮಾಡ್ತೀರಾ, ಒಂದು ವಾರ ಅಪ್ಲೈನೇ ಮಾಡಲ್ಲ, ಆಮೇಲೆ ಒಂದು ದಿವಸ ಅಪ್ಲೈ ಮಾಡ್ತೀರಾ, ಆಮೇಲೆ ಬಂದು ಕಮೆಂಟ್ ಮಾಡ್ತೀರಾ ವರ್ಕ್ ಆಗ್ತಿಲ್ಲ ಅಂತ. ಅದಕ್ಕೋಸ್ಕರ 1 ಮಂತ್ ಟ್ರೈ ಮಾಡಿ ನೀವು. ಆಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಕಾಣಿಸ್ತಿದೆ, ಇವಾಗ ನಿಮ್ಮ ಐಬ್ರೋ ಇಂಪ್ರೂವ್ ಆಗಿದೆಯಾ ಇಲ್ವೋ ಅಂತ.